ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ ಮಕರ ಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಾಫಲಗಳನ್ನು ನಾನು ನಿರೀಕ್ಷಣೆ ಮಾಡ್ಬೋದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಸೆಪ್ಟೆಂಬರಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದರೆ, ಗುರು ನಿಮಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ವಿಚಾರಗಳಲ್ಲಿ ಗುರುವಿನಿಂದ ಕೆಲವೊಂದು ಅನುಕೂಲ ಮತ್ತು ಕೆಲವೊಂದು ಅನಾನುಕೂಲತೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಶನಿಶ್ಚರ ನಿಮ್ಮ ಸಂಬಂಧ ಕಮ್ಯುನಿಕೇಷನ್ ಸ್ಥಾನದಿಂದ ವಕ್ರಿಯಾಗಿ ನಡೀತಿದ್ದಾನೆ. ಕೆಲವೊಂದು ಉತ್ತಮವಾದಂತಹ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನು ನೋಡುವಂತಹ ತಿಂಗಳಾಗುತ್ತೆ. ರಾಹು ಯಥಾಸ್ಥಿತಿ ನಿಮ್ಮ ಧನಸ್ಥಾನದಿಂದ ನಿಮ್ಮ ಕುಟುಂಬ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಆಸೆ ಆಕಾಂಕ್ಷೆಗಳ ಮೇಲೆ ಹೆಚ್ಚಿನ ಒಂದು ಮನಸ್ಥಿತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಅಷ್ಟಮದಿಂದ ಬುಧ, ರವಿ ಮತ್ತು ಕೇತು ಈ ಮೂರು ಗ್ರಹಗಳ ಸಂಚಾರ ಇದೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆದರೆ 2 ವಾರಗಳ ಕಾಲದ ನಂತರ 2 ಗ್ರಹಗಳು ರವಿ ಬುಧ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಸುಮಾರಷ್ಟು ಕಷ್ಟಗಳಿಂದ ಆಚೆ ಬರುವಂತಹ ದಾರಿ ಮಾರ್ಗಗಳನ್ನು ಕೂಡ ನಿಮಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಮಂಗಳ ನಿಮಗೆ ನಿಮ್ಮ ಒಂದು ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದು ಜೊತೆಗೆ ನಿಮ್ಮ ಒಂದು ದಶಮ ಸ್ಥಾನಕ್ಕೂ ಕೂಡ ಸಂಚಾರ ಆಗ್ತಾನೆ. ನಿಂತ ಕಾರ್ಯಗಳೆಲ್ಲ ಪ್ರಗತಿಯ ಕಡೆಗೆ ಹೋಗುವಂತಹ ಉತ್ತಮವಾದಂತಹ ಅವಕಾಶಗಳನ್ನು ನಿರೀಕ್ಷೆ ಮಾಡಬಹುದು. ಶುಕ್ರ ಸಪ್ತಮ ಸ್ಥಾನದಿಂದ ಸಂಚಾರ ಒಳ್ಳೆಯ ಬಾಂಧವ್ಯ ಸಂಬಂಧ, ಕೆಲವೊಂದು ವಿಚಾರಗಳಲ್ಲಿ ಏರುಪೇರುಗಳನ್ನು ಕೂಡ ಕೊಡ್ತಾನೆ. ರಹಸ್ಯ ವಿಚಾರಗಳಲ್ಲಿ ನೋಡಿ, ಒಟ್ಟಾರೆ ನಿಮಗೆ ನಿಮ್ಮ ಒಂದು ಈ ಬರುವಂತಹ ತಿಂಗಳು ಮಿಶ್ರದಿಂದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ, ತುಂಬ ಆತುರದ ಸ್ವಭಾವ ಮತ್ತು ಸುಮಾರಷ್ಟು ಕೆಲಸ ಕಾರ್ಯಗಳನ್ನು ಅತಿ ತೀವ್ರವಾಗಿ ಮಾಡಬೇಕಾದಂಥ ಒಂದು ಮಾನಸಿಕ ಸ್ಥಿತಿ, ನಿಂತ ಕೆಲಸ ಕಾರ್ಯಗಳನ್ನು ಧೈರ್ಯ ಸಾಹಸದಿಂದ ಮಾಡುವಂತಹ ಒಂದು ಸಾಮರ್ಥ್ಯ ಈ ಬರುವಂತಹ ತಿಂಗಳಲ್ಲಿ ಮಕರ ರಾಶಿ ಮಕರ ಲಗ್ನದವರಿಗೆ ಬರುತ್ತೆ. ಸುಮಾರಷ್ಟು ವಿಚಾರಗಳು ಅಂದರೆ ನಿಮಗೆ ಯಾವುದೋ ಒಂದು ಹಳೆಯ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತುಂಬ ಒತ್ತಡನೂ ಇರುತ್ತೆ, ಆ ಪ್ರಯತ್ನದಲ್ಲೂ ಇರ್ತೀರ. ಆತ್ಮಕ್ಕೆ ಹಿಂಸೆ, ಪದೇ ಪದೇ ಋಣ ಆಗಿರ್ಬೋದು, ಸುಮಾರಷ್ಟು ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು, ಯಾವುದೋ ಒಂದು ವ್ಯವಹಾರದಲ್ಲಿರುವಂತಹ ಸೋಲಾಗಿರ್ಬೋದು, ಅದನ್ನೇ ಪದೇ ಪದೇ ಯೋಚನೆ ಮಾಡುವಂತಹ ಮನಸ್ಥಿತಿ ಇರುತ್ತೆ ಮಕರ ರಾಶಿ ಮಕರ ಲಗ್ನದವರಿಗೆ. ಆದರೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಮತ್ತು ಈ ಬರುವಂತಹ ತಿಂಗಳಲ್ಲಿ ಧೈರ್ಯದಿಂದ ಕಾರ್ಯವನ್ನು ಮಾಡಿದ್ರೆ ಎಲ್ಲಕ್ಕೂ ಕೂಡ ನಿಮ್ಮ ಸಪೋರ್ಟ್ಗೆ ಬರುವಂತಹ ಅವಕಾಶಗಳಿದೆ. ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲೂ ಕೂಡ ಕೆಲವೊಂದು ಏರುಪೇರುಗಳು, ಆಕಸ್ಮಿಕವಾದಂತಹ ಬದಲಾವಣೆಗಳನ್ನು ನೋಡುವಂಥದ್ದಿರುತ್ತೆ. ಸುಮಾರಷ್ಟು ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು, ಒತ್ತಡ ಆಗಿರ್ಬೋದು, ಬರುವಂತಹ ದುಡ್ಡು ವಿಳಂಬದಿಂದ ಕೈ ಸೇರುವಂಥದ್ದಾಗಿರ್ಬೋದು, ಸುಮಾರಷ್ಟು ವ್ಯವಹಾರಕ್ಕೆ ಬೇಕಾದಂಥ ದುಡ್ಡಿನ ಹೊಂದಾಣಿಕೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಬರುವಂತಹ ತಿಂಗಳಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಆದರೆ ತುಂಬ ಉತ್ತಮವಾದಂತಹ ಒಂದು ಬೆಳವಣಿಗೆ ಮುಂದೆ ಬರುವಂತಹ ತಿಂಗಳಲ್ಲಿದೆ. ತುಂಬ ದೊಡ್ಡ ಪ್ರಮಾಣದ ದುಡ್ಡಾಗಿರ್ಬೋದು, ನಿಂತ ದುಡ್ಡಾಗಿರ್ಬೋದು, ಸಡನ್ನಾಗಿ ನಿಮ್ಮ ಕೈ ಸೇರುವಂಥ ತುಂಬ ಉತ್ತಮವಾದಂಥ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ಯಾವುದೇ ರೀತಿಯ ಹಣಕಾಸಿನ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ನೀವು ಯಾವುದಾದ್ರೂ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿರ್ತೀರ, ಅದನ್ನು ನೀವು ವಾಮ ಮಾರ್ಗವಾಗಿ ದುಡ್ಡು ಕಾಸು ಕೊಟ್ಟು ಅದನ್ನು ಬಗೆಹರಿಸಿಕೊಳ್ಳುವಂಥ ಆಪರ್ಚುನಿಟಿ ಅವಕಾಶಗಳು ಕೂಡ ಇರುತ್ತೆ. ರಾಹು ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತಿರೋದು ಇದನ್ನು ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಅನ್ಯ ಮಾರ್ಗವಾಗಿ ಶಾರ್ಟ್ಕಟ್ ರೂಟಿಂದ ಕಾರ್ಯವನ್ನು ಸಾಧನೆ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು. ಗುರು ಷಷ್ಠದಲ್ಲಿರೋದ್ರಿಂದ ನಿಮ್ದು ಯಾವುದೇ ರೀತಿಯ ಸಾಲ ಮತ್ತು ನಿಮಗೆ ದುಡ್ಡು ಕಾಸಿನ ತೀರಿಸೋದಾಗಿರ್ಬೋದು ಸಂಪೂರ್ಣವಾಗಿ ತೀರ್ಸೋಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ಬರೀ ನೀವು ಇಂಟ್ರೆಸ್ಟನ್ನು ಪೇ ಮಾಡೋದಾಗಿರ್ಬೋದು, ಸಣ್ಣ ಪ್ರಮಾಣದ ಒಂದು ಲಯಬಿಲಿಟೀಸನ್ನು ಕ್ಲಿಯರ್ ಮಾಡಿ ಅದನ್ನು ಮೇಂಟೈನ್ ಮಾಡುವಂಥದ್ದು ನಿಮಗೆ ಅವಕಾಶಗಳಿದೆ. ಜೊತೆಗೆ ನೋಡಿ, ಸಂಬಂಧದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಿಮ್ಮ ಕಮ್ಯುನಿಕೇಷನ್ನು, ಪ್ಲ್ಯಾನಿಂಗ್ಸು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಈ ಬರುವಂತಹ ತಿಂಗಳಲ್ಲಿ ತುಂಬ ಆತುರದ ನಿರ್ಧಾರಗಳನ್ನು ಕೂಡ ಮಾಡಬೇಕಾದಂಥದ್ದೊಂದು ಅನಿವಾರ್ಯತೆ ಇರುತ್ತೆ. ಆದರೆ ಭಾಗ್ಯದಲ್ಲಿ ಬುಧ ಸಂಚಾರ ಆಗ್ತಿದ್ದಾನೆ ಅಂದರೆ ಯಾವುದೇ ಸಮಸ್ಯೆ ಇರ್ಬೋದು, ನಿಮ್ಮ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ಒಂದು ಶತ್ರುಗಳಾಗಿರ್ಬೋದು, ಅವರ ಮೇಲೆ ಹಿಡಿತ ಸಾಧನೆ ಮಾಡುವಂತಹ ದಾರಿ ಮಾರ್ಗ ಇವೆಲ್ಲ ಸಿಗುತ್ತೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮಾತು, ನಿಮ್ಮ ವಾಣಿ, ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಏರುಪೇರುಗಳು, ಸ್ಥಿರವಾದಂತಹ ಒಂದು ಮನಸ್ಥಿತಿ, ಒಂದು ಸ್ಥಿರವಾದಂತಹ ಒಂದು ವ್ಯಕ್ತಿತ್ವದಲ್ಲಿ ತೊಂದರೆ ಇರುತ್ತೆ. ಹಾಗಾಗಿ ತುಂಬ ತಾಳ್ಮೆ ಮತ್ತು ನಿಮ್ಮ ಒಂದು ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಬುಧಾದಿತ್ಯ ಯೋಗ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ
ಮುಂದಾಲೋಚನೆ, ಭವಿಷ್ಯದ ಒಂದು ಕನಸಾಗಿರ್ಬೋದು, ಯಾವ ಕೆಲಸ ಆಗೋದಿಲ್ಲ ಅನ್ಕೊಂಡಿರ್ತೀರ ಅವೆಲ್ಲವೂ ಕೂಡ ನಿಮಗೆ ಆಗುವಂತಹ ನಿಟ್ಟಿನಲ್ಲಿ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥ ಅವಕಾಶಗಳಿದೆ. ಶುಕ್ರ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ರಿಲೇಷನ್ ಆಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರ ಆಗಿರ್ಬೋದು, ಬಾಂಧವ್ಯದಲ್ಲಾಗಿರ್ಬೋದು ತುಂಬ ಉತ್ತಮವಾದಂಥ ಅವಕಾಶ. ಪಾರ್ಟ್ನರ್ಶಿಪ್ ಆಗಿರೋದು, ಪಾರ್ಟ್ನರ್ ಸಂಬಂಧಪಟ್ಟಂಥ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಒಂದು ಬೆಳವಣಿಗೆ ಇರುತ್ತೆ. ಜೊತೆಗೆ ಯಾರು ರಹಸ್ಯ ಸಂಬಂಧಗಳಲ್ಲಿರ್ತಾರೋ ಅಂಥವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ರಹಸ್ಯವಾದಂತಹ ಯಾವುದೇ ಗುಪ್ತ ಸಂಬಂಧಗಳಿರ್ತದೆ ಅದೆಲ್ಲ ಬೆಳಕಿಗೆ ಬರುವಂಥದ್ದಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ನಿಮ್ಮ ಮಿತ್ರರಿಗಾಗಿರ್ಬೋದು, ಅಂಥವರಿಗೆ ತಿಳಿಯುವಂತಹ ಸಾಧ್ಯತೆ. ಸುಮಾರಷ್ಟು ಜನ ಪಾರ್ಟ್ನರ್ಶಿಪ್ಪಲ್ಲಿ ಗುಪ್ತ ಮಾರ್ಗ ಮಾಡಿ ವ್ಯವಹಾರಗಳನ್ನು ಮಾಡ್ತಿರ್ತಾರೆ. ಅಂಥವರ ರಹಸ್ಯ ಬಯಲಾಗುವಂಥದ್ದು. ಈ ಕಾರಣದಿಂದಾಗಿ ಸಂಬಂಧಗಳಲ್ಲಿ ಏರುಪೇರುಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಉದ್ಯೋಗ ವೃತ್ತಿ ಯಾರು ಜಾಬ್ ಮಾಡ್ತಿರ್ತಾರೋ ಅಂಥವರಿಗೆ ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಆಕಸ್ಮಿಕವಾದಂತಹ ಬದಲಾವಣೆಗಳನ್ನು ನೋಡುವಂಥದ್ದಿರುತ್ತೆ. ಸಡನ್ ಆಗಿ ವೃತ್ತಿಯನ್ನು ಬಿಟ್ಟು ಬೇರೆ ಕಡೆಗೆ ಸೇರುವಂಥದ್ದಾಗಿರೋದು, ಇಲ್ಲಾಂದರೆ ಸ್ವಂತದ ಒಂದು ವೃತ್ತಿಯ ಕಡೆಗೆ ಗಮನ ಇರೋದರಿಂದ ನೀವು ಇರೋದನ್ನು ರಿಸೈನ್ ಮಾಡುವಂಥದ್ದಿದೆ. ಹಾಗಾಗಿ ಯಾರು ಜಾಬ್ ಮಾಡ್ತಿರ್ತಾರೋ ಅಂಥವ್ರು ತುಂಬ ಕೇರ್ಫುಲ್ ಆಗಿರಬೇಕು. ಅವರಿಗೆ ಯಾವುದೋ ಒಂದು ಕಾರಣದಿಂದ ಅವ್ರೇನೋ ಒಂದು ಕೆಲಸ ಮಾಡ್ತಿರ್ತಾರೆ, ತುಂಬ ತೃಪ್ತಿ ಇರ್ತಾರೆ, ಆ ಕೆಲಸ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದರೆ ಸಡನ್ ಆಗಿ ಆ ಜಾಬನ್ನು ಬಿಡಬೇಕಾದಂಥದ್ದು, ಇಲ್ಲಾಂದ್ರೆ ಆ ಕೆಲಸ ಬಿಡಬೇಕಾದಂಥದ್ದು, ಇಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಹೊಸ ಬದಲಾವಣೆ ಮತ್ತು ಹೊಸ ಪ್ರಯೋಗಗಳನ್ನು ಮಾಡುವಂಥದ್ದು ಅನಿವಾರ್ಯತೆ ಇರುತ್ತೆ ಬಿಸ್ನೆಸ್ಸಲ್ಲಿ. ಇಲ್ಲಾಂದರೆ ನೀವು ಮಾಡುತ್ತಿರುವ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಿಧಾನ ಆಗಿರ್ಬೋದು, ದುಡ್ಡು ಕಾಸು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಕೂಡ ಆಗ್ಬೋದು. ಜೊತೆಗೆ ನಿಮಗೆ ಸಮಾಜದ ಕಾರ್ಯಗಳಾಗಿರ್ಬೋದು, ಮತ್ತು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಓಡಾಟಗಳಾಗಿರ್ಬೋದು, ಇದರಲ್ಲಿ ಹೆಚ್ಚಿನ ಶ್ರಮ ಮತ್ತು ಪ್ರಯತ್ನವನ್ನು ಮಾಡ್ತಿರ್ತೀರ. ಅದರಿಂದ ನಿಮಗೆ ತೃಪ್ತಿ ಕೂಡ ಆಗುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಸಕ್ಸಸ್ ಮಾಡುವಂಥದ್ದಿದೆ. ಜೊತೆಗೆ ಸುಮಾರಷ್ಟು ದಿವಸದಿಂದ ಯಾರು ಮನೆ ಕಟ್ಟೋದಾಗಿರ್ಬೋದು, ಮತ್ತು ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೆ ಅದನ್ನು ಅರ್ಧಕ್ಕೆ ನಿಂತಿದ್ರೆ ಈ ಬರುವಂಥ ತಿಂಗಳಲ್ಲಿ ಪುನರಾರಂಭ ಮಾಡೋಕ್ಕೆ ಅವಕಾಶಗಳು ಮತ್ತು ಯೋಗಗಳು ಕೂಡ ಇದೆ. ಅಂಥದ್ರಿಂದ ನಿಮಗೆ ನಿಮ್ಮ ನಿಂತ ಕಾರ್ಯಗಳೆಲ್ಲ ಸಫಲತೆಯ ಕಡೆಗೆ ಹೋಗುತ್ತೆ. ಸಫಲತೆ ಮುಂದೆ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿದೆ. ಜೊತೆಗೆ ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ, ಮತ್ತು ನಿಮಗೆ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹಾಗೆ ಕಂಟಿನ್ಯೂ ಆಗ್ತಿರುತ್ತೆ. ತುಂಬ ತಾಳ್ಮೆಯಿಂದ ಅದನ್ನು ನಿಭಾಯಿಸಬೇಕು. ಇಲ್ಲ ಅಂತಂದರೆ ಒಂದರ ಮೇಲೊಂದು ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಬರುವಂತಹ ತಿಂಗಳು ಮಕರ ರಾಶಿ ಮಕರ ಲಗ್ನಗಳು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳು, ನರಗಳ ಸಂಬಂಧಪಟ್ಟಂಥ ಸಮಸ್ಯೆ, ದೃಷ್ಟಿದೋಷ ಆಗಿರ್ಬೋದು, ಮತ್ತು ರಕ್ತ ಸಂಚಾರದ ತೊಂದರೆ ಇರುತ್ತೆ. ಹೃದಯದಲ್ಲಿ ನೋವಾಗಿರ್ಬೋದು, ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥದ್ದು, ಇವೆಲ್ಲವನ್ನ ನೋಡ್ಬೋದು. ಶುಕ್ರ ನಿಮಗೆ ಒಂದು ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಪತ್ನಿಯ ಆರೋಗ್ಯದಲ್ಲೂ ಕೂಡ ಕೆಲವೊಂದು ಏರುಪೇರುಗಳು, ಆಕಸ್ಮಿಕವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಮಕರ ರಾಶಿ ಮಕರ ಲಗ್ನದವರು ಕೊಡಬೇಕು. ಏನು ಪರಿಹಾರವನ್ನು ಮಾಡ್ಕೋಬೇಕು ಬರುವಂತಹ ತಿಂಗಳಲ್ಲಿ ನೋಡಿ, ಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕಾಗಿದ್ದು ರವಿಗ್ರಹದ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಭಾನುವಾರ ಸೂರ್ಯದೇವರಿಗೆ, ಸೂರ್ಯಗ್ರಹಕ್ಕೆ ಗೋಧಿ ಕಾಳನ್ನು ದಾನ ಮಾಡಿ. ಕೆಂಪು ವಸ್ತ್ರದ ಜೊತೆಗೆ ಗೋಧಿ ಕಾಳನ್ನು ದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಅನುಕೂಲವಾಗುತ್ತೆ. ಇದರ ಜೊತೆಗೆ ಮಾಡಬೇಕಾಗಿದ್ದು ನೀವು ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನು ದಾನ ಮಾಡಿ, ಕಲ್ಲು ಸಕ್ಕರೆಯ ಪ್ರಸಾದವನ್ನು ವಿನಿಯೋಗ ಮಾಡಿ. ಅದರಿಂದ ನಿಮ್ಮ ಒಂದು ಹಣಕಾಸಿನ ವಿಚಾರ, ಸುಖ ಸೌಕರ್ಯಗಳು ಮತ್ತು ಹೆಸರು ಸರಿಯಾದ ರೀತಿಯಲ್ಲಿ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಬುಧನ ರತ್ನ ಪಚ್ಚೆಯನ್ನು ಧಾರಣೆ ಮಾಡಿ ಭೇಟಿಯಲ್ಲಿ, ಅದರಿಂದ ನಿಮ್ಮ ಭಾಗ್ಯ ಮತ್ತು ಕಾಂಪಿಟೇಷನು, ಪೈಪೋಟಿಯಲ್ಲಿ ಜಯ ಆಗೋಕ್ಕೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.